ಪ್ರೀತಿ ಕಣ್ಣು ಕುರುಡು ಅಂತಾರೆ. ಆದ್ರೆ ಅದೇ ಪ್ರೀತಿ ತಲೆಗೇರಿದ್ರೆ ಮನುಷ್ಯ ಎಷ್ಟು ಕ್ರೂರಿಯಾಗಬಹುದು ಅನ್ನೋದಕ್ಕೆ ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆದಿರುವ ಈ ಘಟನೆಯೇ ಸಾಕ್ಷಿ. ಕೇವಲ 3 ವರ್ಷಗಳ ಸ್ವಾತಂತ್ರ್ಯಕ್ಕಾಗಿ ತನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾಗಬೇಕಿದ್ದ ಭಾವಿ ಪತಿಯನ್ನೇ ಯುವತಿಯೊಬ್ಬಳು ಬೆಟ್ಟದಿಂದ ತಳ್ಳಿ ಕೊಲೆ ಮಾಡಿದ್ದಾಳೆ. ಹೌದು, ನಿಶ್ಚಿತಾರ್ಥವಾಗಿದ್ದ ಪುಣೆಯ ರಿಯಾಲ್ಟರ್ ಕೇತನ್ ಅಗರ್ವಾಲ್ ಎಂಬ ಯುವಕನ ಮರ್ಡರ್ ಕೇಸ್ನಲ್ಲಿ ಈಗ ಬೆಚ್ಚಿ ಬೀಳಿಸುವ ಸತ್ಯಗಳು ಹೊರಬಂದಿದೆ. ಸಿಯಾ ಗೋಯಲ್ ಮತ್ತು ಆಕೆಯ ಪ್ರಿಯಕರ ಚೇತನ್ ಚೌಧರಿ ಸೇರಿ ನಡೆಸಿದ ಈ ಸ್ಕೆಚ್ ಯಾವುದೇ ಬಾಲಿವುಡ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾಕ್ಕೂ ಕಮ್ಮಿ ಇಲ್ಲ. ಈ ಸ್ಟೋರಿಯನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಕತೆ ಶುರುವಾಗುವುದು ಪುಣೆಯಲ್ಲಿ. 20 ವರ್ಷದ ಸಿಯಾ ಗೋಯಲ್ ಮತ್ತು 22 ವರ್ಷದ ಚೇತನ್ ಚೌಧರಿ ಪರಸ್ಪರ ಗಾಢವಾಗಿ ಪ್ರೀತಿಸ್ತಾ ಇರ್ತಾರೆ. ಚೇತನ್ನ ಸಹೋದರಿ ಸಿಯಾಳ ಆಪ್ತ ಗೆಳತಿಯಾಗಿದ್ದರಿಂದ ಇವರ ಪ್ರೀತಿ ಮತ್ತಷ್ಟು ಆಳವಾಗಿತ್ತು. ಆದ್ರೆ ಈ ಪ್ರೀತಿಯ ಮ್ಯಾಟರ್ ಸಿಯಾಳ ಮನೆಯಲ್ಲಿ ಗೊತ್ತಿರಲಿಲ್ಲ. 2026ರ ಫೆಬ್ರವರಿಯಲ್ಲಿ ಸಿಯಾಳ ಮನೆಯವರು ಪುಣೆಯ ಶ್ರೀಮಂತ ರಿಯಾಲ್ಟರ್ ಆಗಿದ್ದ ಕೇತನ್ ಅಗರ್ವಾಲ್ ಜೊತೆ ಆಕೆಗೆ ಅದ್ದೂರಿಯಾಗಿ ನಿಶ್ಚಿತಾರ್ಥ ಮಾಡಿಸಿಬಿಡ್ತಾರೆ. ಇದೇ ವರ್ಷದ ನವೆಂಬರ್ನಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಆದ್ರೆ ಸಿಯಾಳಿಗೆ ಕೇತನ್ನನ್ನ ಮದುವೆಯಾಗಲು ಇಷ್ಟವಿರಲಿಲ್ಲ. ಸದ್ಯಕ್ಕೆ ಪೊಲೀಸ್ ವಿಚಾರಣೆಯಲ್ಲಿ ಸಿಯಾ ನನಗೆ ಕೇತನ್ ಜೊತೆ ಮದುವೆಯಾಗೋದಕ್ಕೆ ಇಷ್ಟ ಇರಲಿಲ್ಲ, ಈ ಮದುವೆ ಬೇಡ ಅಂತ ಅವನಿಗೆ ಹೇಳಿದ್ದೆ, ಆದ್ರೂ ಅವನೇ ನನ್ನ ಹಿಂದೆ ಬಿದ್ದಿದ್ದ ಅಂತ ಹೇಳಿದ್ದಾಳೆ. ಆದ್ರೆ ಸಮಾಜದಲ್ಲಿ ಕುಟುಂಬದ ಗೌರವ ಹಾಳಾಗುತ್ತೆ, ಎಲೋಪ್ ಆಗೋದಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣಕ್ಕೆ ಸಿಯಾ ಮತ್ತು ಆಕೆಯ ಪ್ರಿಯಕರ ಚೇತನ್ ಬೇರೆಯದ್ದೇ ದಾರಿ ಹಿಡಿತಾರೆ. ಸಿಯಾ ತನ್ನ ಪ್ರಿಯಕರ ಚೇತನ್ ಬಳಿ ಮದುವೆಯಾಗುವಂತೆ ಕೇಳಿದಾಗ ಚೇತನ್ ಒಂದು ಕಂಡೀಷನ್ ಹಾಕ್ತಾರೆ. ನಾನು ನನ್ನ ಕೆರಿಯರ್ ನಲ್ಲಿ ಸೆಟಲ್ ಆಗ್ಬೇಕು, ಅದಕ್ಕೆ ಕನಿಷ್ಠ 3 ವರ್ಷ ಬೇಕು, ಅಲ್ಲಿವರೆಗೂ ಕಾಯಬೇಕು ಅಂತಾರೆ. ಆದ್ರೆ ನವೆಂಬರ್ ನಲ್ಲಿ ಕೇತನ್ ಜೊತೆ ಮದುವೆಯಾದ್ರೆ ಚೇತನ್ ಸಿಗೋದು ಅಸಾಧ್ಯ ಅಂತ ಸಿಯಾಳಿಗೆ ಗೊತ್ತಿರುತ್ತೆ. ಅದಕ್ಕೆ ಇಬ್ರು ಸೇರಿ ಒಂದು ಭೀಕರ ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಒಂದು ವೇಳೆ ಕೇತನ್ ನನ್ನ ಕೊಲೆ ಮಾಡಿದ್ರೆ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗುತ್ತೆ. ಇದರಿಂದ ಮುಂದಿನ 2-3 ವರ್ಷ ಸಿಯಾಳಿಗೆ ಮದುವೆ ಮಾಡುವ ಪ್ರಸ್ತಾಪವೇ ಮನೆಯಲ್ಲಿ ಬರೋದಿಲ್ಲ. ಆ 3 ವರ್ಷಗಳ ಕಾಲ ತಾನು ಸ್ವತಂತ್ರವಾಗಿ ಬದುಕಬಹುದು. ಅಷ್ಟರಲ್ಲಿ ಚೇತನ್ ಕೂಡ ಕೆರಿಯರ್ ನಲ್ಲಿ ಸೆಟಲ್ ಆಗ್ತಾನೆ, ಆಮೇಲೆ ಇಬ್ರು ಮದುವೆಯಾಗಬಹುದು. ಇದೇ ಆ ಇಬ್ಬರು ಹಂತಕರ 3 years ಆಫ್ ಫ್ರೀಡಮ್ ಮಾಸ್ಟರ್ ಪ್ಲಾನ್. ಈ ಕೊಲೆ ಸುಮ್ಮನೆ ದಿಢೀರ್ ಅಂತ ನಡೆದಿದ್ದಲ್ಲ. ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥವಾದಾಗಿನಿಂದಲೇ, ಅಂದ್ರೆ ಸತತ 6 ತಿಂಗಳಿನಿಂದ ಇವರಿಬ್ಬರ ನಡುವೆ ಕರಾರುವಕ್ಕಾದ ಪ್ಲಾನಿಂಗ್ ನಡೆದಿತ್ತು. ಪೊಲೀಸರ ತನಿಖೆಯ ಪ್ರಕಾರ ಇವರಿಬ್ಬರು ತಮ್ಮ ಮೊಬೈಲ್ಗಳಲ್ಲಿ ಕೊಲೆ ಮಾಡೋದು ಹೇಗೆ ಅಂತ ಗೂಗಲ್ನಲ್ಲಿ 10 ಬಾರಿ ಸರ್ಚ್ ಮಾಡಿದ್ರು. ಅಷ್ಟೇ ಅಲ್ಲ, ಕೊಲೆ ಮಾಡುವುದಕ್ಕೆ ಮಹಾರಾಷ್ಟ್ರದ ಲೋನವಾಲಾ ಹತ್ತಿರವಿರುವ ಐತಿಹಾಸಿಕ ಲೋಹಗಡ ಕೋಟೆಯನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಅಲ್ಲಿಂದ ತಳ್ಳಿದ್ರೆ ಅದು ಆಕಸ್ಮಿಕ ಸಾವು ಅಂತಲೇ ಎಲ್ರೂ ನಂಬ್ತಾರೆ ಅನ್ನೋದು ಇವರ ಪ್ಲಾನ್ ಆಗಿತ್ತು. ಕೊಲೆ ಮಾಡುವುದಕ್ಕೂ ಮುನ್ನ ಇವರಿಬ್ಬರೇ ಒಂಟಿಯಾಗಿ ಆ ಕೋಟೆಗೆ ಹೋಗಿ ಕ್ರೈಮ್ ರಿಹರ್ಸಲ್ ಕೂಡ ಮಾಡಿದ್ರು. ಪೊಲೀಸರಿಗೆ ಸಿಕ್ಕಿಬಿದ್ರೆ ಏನು ಉತ್ತರ ಕೊಡಬೇಕು ಅನ್ನೋದನ್ನು ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಿದ್ರು. ಅಷ್ಟೇ ಅಲ್ಲ, ಒಂದ್ ವೇಳೆ ಪ್ಲಾನ್ ಫ್ಲಾಪ್ ಆದ್ರೆ, ಒಂದ್ ವೇಳೆ ಫೇಲ್ ಆದ್ರೆ ಬಳಸೋದಕ್ಕೆ ಪ್ಲಾನ್ ಸಿ ಅನ್ನ ಕೂಡ ಇವರು ರೆಡಿ ಮಾಡ್ಕೊಂಡಿದ್ರು. ಮೊದಲ ಬಾರಿಗೆ ಜೂನ್ 14ರಂದು ಸಿಯಾ ಕೇತನನ್ನ ಅದೇ ಲೋಹಗಡ ಕೋಟೆಗೆ ಕರೆದುಕೊಂಡು ಹೋಗಿ ತಳ್ಳುವುದಕ್ಕೆ ಪ್ರಯತ್ನಿಸ್ತಾಳೆ. ಆದ್ರೆ ಕೇತನ್ ಕಂದಕದ ಅಂಚಿನಲ್ಲಿದ್ದ ಗಿಡವನ್ನ ಗಟ್ಟಿಯಾಗಿ ಹಿಡಿದು ಬದುಕುಳಿತಾನೆ. ತಕ್ಷಣ ಸಿಯಾ ತನ್ನ ಮೇಲಿನ ಅನುಮಾನವನ್ನ ತಪ್ಪಿಸೋದಕ್ಕೆ ಅಯ್ಯೋ ಹಾವು ಹಾವು ಅಂತ ಕಿರುಚಾಡಿ ನಾಟಕವಾಡಿ ಕೇತನನ್ನ ಅಪ್ಪಿಕೊಂಡು ಸಮಾಧಾನ ಮಾಡ್ತಾಳೆ. ಆದ್ರೆ ಸಿಯಾ ಬಿಡೋದಿಲ್ಲ. ಜೂನ್ 18ರಂದು ಮತ್ತೊಮ್ಮೆ ಟ್ರಕ್ಕಿಂಗ್ ನೆಪದಲ್ಲಿ ಕೇತನ್ನನ್ನ ಅದೇ ಕೋಟೆಗೆ ಕರೆದೊಯ್ಯುತ್ತಾಳೆ. ಈ ಬಾರಿ ಆಕೆ ಒಂಟಿಯಾಗಿರ್ಲಿಲ್ಲ. ರಹಸ್ಯವಾಗಿ ಪ್ರಿಯಕರ ಚೇತನ್ನನ್ನು ಅಲ್ಲಿಗೆ ಕರೆಸಿಕೊಂಡಿರ್ತಾಳೆ. ಇಬ್ಬರು ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡಿರ್ತಾರೆ. ಕೋಟೆಯ ಕಂದಕದ ಬಳಿ ನಿಂತಿದ್ದ ಕೇತನ್ನನ್ನ ಇಬ್ಬರೂ ಸೇರಿ ಹಿಂದಿನಿಂದ ಜೋರಾಗಿ ತಳ್ತಾರೆ. 100 ಅಡಿ ಆಳದ ಕಂದಕಕ್ಕೆ ಬಿದ್ದ ಕೇತನ್ ಸ್ಥಳದಲ್ಲೇ ಸಾವನ್ನಪ್ಪುತ್ತಾನೆ. ಕೊಲೆ ಮಾಡಿದ ನಂತರ ಇಬ್ರು ತಮ್ಮ ಚಾಟ್ ಹಿಸ್ಟ್ರಿ ಮತ್ತು ರಿಸೈಕಲ್ ಬಿನ್ ಸೇರಿದಂತೆ ಪ್ರತಿಯೊಂದು ಡಿಜಿಟಲ್ ಸಾಕ್ಷ್ಯವನ್ನು ಡಿಲೀಟ್ ಮಾಡ್ತಾರೆ.
ಚೇತನ್ ಚೌಧರಿ ಮತ್ತೊಂದು ಭೀಕರ ಪ್ಲಾನ್ ಮಾಡಿದ್ದ. ಕೊಲೆ ನಡೆದ ಜೂನ್ 18ರಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5:40ರವರೆಗೆ ಅಂದ್ರೆ ಬರೋಬ್ಬರಿ 640 ನಿಮಿಷಗಳು ತನ್ನ ಫೋನ್ನ ಇಂಟರ್ನೆಟ್ ಆಫ್ ಮಾಡಿ ಫೋನ್ ಅನ್ನ ತನ್ನ ಅಂಗಡಿಯಲ್ಲೇ ಇಟ್ಟು ಹೋಗಿದ್ದ. ಪೊಲೀಸರು ಲೊಕೇಶನ್ ಟ್ರ್ಯಾಕ್ ಮಾಡಿದ್ರೆ ತಾನು ಅಂಗಡಿಯಲ್ಲೇ ಇದ್ದೆ ಅಂತ ಸಾಬೀತುಪಡಿಸುವುದಕ್ಕೆ ತನ್ನ ಕೆಲಸಗಾರನಿಗೆ ಫೋನ್ ಕೊಟ್ಟು ಬರುವ ಕರೆಗಳನ್ನ ರಿಸೀವ್ ಮಾಡಲು ಹೇಳಿದ್ದ. ಆದ್ರೆ ಇದೇ 640 ನಿಮಿಷಗಳ ಆಫ್ಲೈನ್ ಸ್ಟ್ರಾಟಜಿ ಆತನಿಗೆ ಉರುಳಾಯಿತು. ಪೊಲೀಸರು ಇಷ್ಟು ಸುದೀರ್ಘ ಸಮಯ ಆತ ಡಿಜಿಟಲ್ ಜಗತ್ತಿನಿಂದ ಮಾಯವಾಗಿದ್ದನ್ನ ಕಂಡು ಅನುಮಾನಗೊಂಡು ತನಿಖೆ ತೀವ್ರಗೊಳಿಸಿದ್ರು. ಕೆಲಸಗಾರನನ್ನ ವಿಚಾರಣೆ ನಡೆಸಿದಾಗ ಸತ್ಯ ಹೊರಬಂತು. ಇನ್ನು ಪೊಲೀಸರು ಸಿಯಾ ಮತ್ತು ಚೇತನ್ ಕಾಲ್ ಡೀಟೇಲ್ ಪರಿಶೀಲಿಸಿದಾಗ ಶಾಕ್ ಆದಿತ್ತು. ಜನವರಿ 1ರಿಂದ ಜೂನ್ 18ರವರೆಗೆ ಅಂದ್ರೆ ಕೇವಲ 6 ತಿಂಗಳಲ್ಲಿ ಇವರಿಬ್ಬರು ಬರೋಬ್ಬರಿ 2004 ಬಾರಿ ಫೋನ್ನಲ್ಲಿ ಮಾತನಾಡಿದ್ರು. ದಿನಕ್ಕೆ ಸರಾಸರಿ 8ರಿಂದ 10 ಕರೆಗಳು. ಒಟ್ಟು 238 ಗಂಟೆಗಳ ಕಾಲ ಇಬ್ರು ಸಂಚು ರೂಪಿಸಿದ್ರು. ಕೊಲೆಯಾದ ನಂತರವೂ ಇವರಿಬ್ಬರ ನಡುವೆ ಮಾತುಕತೆ ನಡೆದಿತ್ತು. ಇಷ್ಟೆಲ್ಲ ಪ್ಲಾನ್ ಮಾಡಿದ ಸಿಯಾಳಿಗೆ ಒಂದು ಸಣ್ಣ ತಪ್ಪು ತೊಂದರೆ ತಂದುಕೊಟ್ಟಿತು. ಕೇತನ್ ಹೆಣವಾಗಿ ಸಿಕ್ಕಾಗ ಇಡೀ ಅಗರ್ವಾಲ್ ಕುಟುಂಬ ಕಣ್ಣೀರಿಡ್ತಾ ಇದ್ರೆ ಸಿಯಾ ಮಾತ್ರ ಅತ್ಯಂತ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ಲು. ಆಕೆಯ ಮುಖದಲ್ಲಿ ಕಿಂಚತ್ತೂ ದುಃಖ ಇರಲಿಲ್ಲ. ಇದನ್ನ ಕೇತನ್ ಸಹೋದರಿ ಗಮನಿಸ್ತಾಳೆ. ಅಂತ್ಯಕ್ರಿಯೆಯ ಸಮಯದಲ್ಲಿ ಸಿಯಾ ಕಣ್ಣೀರ್ ಹಾಕುವ ಬದಲು ಪೊಲೀಸರ ಜೊತೆ ಮುಂದಿನ ಪ್ರೊಸೀಜರ್ ಏನು ಅಂತ ಅತ್ಯಂತ ಜಾಗರೂಕತೆಯಿಂದ ಚರ್ಚಿಸ್ತಾ ಇದ್ಲು. ಇದೇ ಅಗರ್ವಾಲ್ ಕುಟುಂಬಕ್ಕೆ ಆಕೆಯ ಮೇಲೆ ತೀವ್ರ ಅನುಮಾನ ಬರುವಂತೆ ಮಾಡಿತು. ಅವರು ನೀಡಿದ ದೂರಿನ ಮೇರೆಗೆ ಪೊಲೀಸರು ಸಿಯಾ ಮತ್ತು ಚೇತನ್ನನ್ನ ಬಂಧಿಸಿದ್ದಾರೆ. ಪ್ರಸ್ತುತ ಸಿಯಾ ತಂದೆ ಪ್ರವೀಣ್ ಗೋಯಲ್ ಮಗಳ ಬಂಧನದ ಶಾಕ್ನಿಂದ ಆಸ್ಪತ್ರೆ ದಾಖಲಾಗಿದ್ದಾರೆ. ಇತ್ತ ಚೇತನ್ ತಂದೆ ಬಾಬುಲಾಲ್ ಚೌಧರಿ, ನನ್ನ ಮಗ ಅಮಾಯಕ, ಶ್ರೀಮಂತರು ಸೇರಿ ನನ್ನ ಮಗನನ್ನ ಸಿಲುಕಿಸಿದ್ದಾರೆ. ಸಿಯಾಳೆ ತನ್ನನ್ನ ಬಚಾವ್ ಮಾಡಿಕೊಳ್ಳೋದಕ್ಕೆ ನನ್ನ ಮಗನ ಹೆಸರು ಹೇಳ್ತಾ ಇದ್ದಾಳೆ ಅಂತ ವಾದಿಸುತ್ತಿದ್ದಾರೆ. ಆದ್ರೆ ಲೋನವಾಲಾ ಗ್ರಾಮೀಣ ಪೊಲೀಸ್ ಇನ್ಸ್ಪೆಕ್ಟರ್ ದಿನೇಶ್ ತಾಯಿಡೆ ಮತ್ತು ಪುಣೆ ಗ್ರಾಮೀಣ ಎಸ್ಪಿ ಸಂದೀಪ್ ಸಿಂಗ್ ಗಿಲ್ ನೇತೃತ್ವದ ತಂಡ ಸದ್ಯ ಫೋರೆನ್ಸಿಕ್ ಲ್ಯಾಬ್ ಮೂಲಕ ಡಿಲೀಟ್ ಆಗಿರುವ ಚಾಟ್ಗಳನ್ನ ರಿಕವರಿ ಮಾಡ್ತಿದ್ದು ಇಬ್ಬರ ವಿರುದ್ಧವೂ ಭದ್ರ ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದೆ. ಕೇವಲ 3 ವರ್ಷಗಳ ಕಾಲ ಸ್ವತಂತ್ರವಾಗಿ ತಿರುಗಾಡಲು ಪ್ರಿಯಕರನ ಜೊತೆ ಮದುವೆಯಾಗಲು ಹೂಡಿದ ಒಂದು ಕುತಂತ್ರದ ಸ್ಕೆಚ್ ಎಂದು ಒಬ್ಬ ಅಮಾಯಕ ಯುವಕನ ಪ್ರಾಣವನ್ನ ಬಲಿ ಪಡೆದಿದೆ. ಇತ್ತ ಪ್ರೀತಿಸಿದವರು 3 ವರ್ಷದ ಫ್ರೀಡಂನ ಆಸೆಗೆ ಬಿದ್ದು ಇಡೀ ಜೀವಮಾನವೇ ಜೈಲು ಕಂಬಿ ಎಣಿಸುವಂತಾಗಿದೆ. ಕ್ರೈಮ್ ಎಷ್ಟೇ ಜಾಣ್ಮೆಯಿಂದ ಮಾಡಿದ್ರೂ ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ದೊಡ್ಡ ಉದಾಹರಣೆ. ಇನ್ನು ಹೆತ್ತವರು ಕೂಡ ಈ ಘಟನೆಯ ಬಗ್ಗೆ ಯೋಚಿಸಬೇಕಾದ ಅನಿವಾರ್ಯತೆ ಇದೆ. ನಾವೇನು ಓಬಿರಾಯನ ಕಾಲದಲ್ಲಿ ಇಲ್ಲ. ಪ್ರೀತಿಸೋದು ಅಪರಾಧವಲ್ಲ. ಮಕ್ಕಳಿಗೆ ಮದುವೆ ಮಾಡುವ ಮೊದಲು ಮಕ್ಕಳ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೆತ್ತವರ ಕರ್ತವ್ಯ ಆಗ್ಬೇಕು. ಇಲ್ಲಾಂದ್ರೆ ಮಕ್ಕಳು ಈ ರೀತಿ ಅಡ್ಡದಾರಿ ಹಿಡಿತಾರೆ. ಸಿಯಾಳ ತಂದೆ ತಾಯಿ ಒಮ್ಮೆ ನಿನಗೆ ಈ ಮದುವೆ ಓಕೆನಾ ಅಂತ ಕೇಳಿದ್ರೂ ಸಾಕಾಗಿತ್ತು. ಇವತ್ತು ಒಂದು ಹೆಣ ಬೀಳ್ತಾ ಇರ್ಲಿಲ್ವೇನೋ, ತಮ್ಮ ಮಗಳು ಇಂಟರ್ನ್ಯಾಷನಲ್ ನ್ಯೂಸ್ ಆಗ್ತಾ ಇರ್ಲಿಲ್ವೇನೋ, ಟ್ರೋಲ್ ಪೇಜ್ಗಳಿಗೆ ಆಹಾರವೂ ಆಗ್ತಾ ಇರ್ಲಿಲ್ವೇನೋ. ಈ ಘಟನೆ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಕ್ರೈಮ್ ಕಥೆಯೊಂದಿಗೆ ಸಿಗೋಣ. ಧನ್ಯವಾದ. 18 जून 2026 को एक जो बुढ़ी कपल है जिनकी एंगेजमेंट फरवरी में हुई थी, सिया गोयल और केतन अग्रवाल, ये लोहगढ़ किले पे घूमने के लिए गए थे और वहाँ पे तकरीबन 10:30 पौने 11 के आसपास सिया गोयल ने फोन करके बताया कि वो जो लड़का केतन अग्रवाल है वो फिसल के गिर गया और उसकी लोहगढ़ किले के नीचे गिरा और उसकी मृत्यु हो गई है। तो इसके बाद वहाँ जो सिक्योरिटी गार्ड हैं, पुलिस और इसके जो मयत है और जो लड़की है उसके घर वाले गए। तो पुलिस स्टेशन में उसी दिन ईडी दाखिल की गई 36/2026 जो है सेक्शन 194 के अंतर्गत। तो ये केस दाखिल करने के बाद फिर जो आगे तपास किया गया, उस तपास में कुछ बातें हमारे सामने आई जो इनके रिश्तेदार हैं या उनके फ्रेंड सर्कल से कुछ बातें समझी, जिससे हमें संशय निर्माण हुआ कि ये इस तरह की घटना अचानक से होना बहुत ज्यादा प्रोबेबल नहीं है। खासकर वो लड़का जो है वो ट्रैकिंग करता था, काफी ट्रैकिंग की थी उसने। तो उस हिसाब से फिर
आगे और संशय फिर फैमिली ने इस पे डाउट किया। फैमिली की तरफ से हमारे तरफ एक तकरार की गई कि इसमें कुछ तो संशय जो है दिख रहा है। और फिर हमने अपने जो गोपनीय सूत्र हैं और उसके बिना कुछ साक्षीदार और जो तांत्रिक पुरावे हैं उसमें तपास करने के बाद सामने आया कि ये जो लड़की है सिया गोयल, इसका एक फ्रेंड जो चेतन चौधरी नाम का है, जो यहाँ पे ये लड़की इसकी फैमिली का काम है, मार्केट यार्ड में उनकी दुकान उधर ही है। तो इनकी आपस में कुछ 1 साल के आसपास से पहचान थी। तो इन दोनों ने ये प्लान किया और प्लान करने के बाद इस घटना को अंजाम दिया और उस लोहगढ़ किले पे इन्होंने तो केतन अग्रवाल को धक्का दिया और वो नीचे गिरा और उसकी मृत्यु हो गई।